ಮಸತ್ತೆ ಅರೆ ಶ್ರೀನಿವಾಸಮ್ಮ, ಇವತ್ತೇನು ಅಕ್ಕಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಹತ್ರಸಕ್ಕೆ ನೆನೆ ಹಾಕ್ತೀನಿ ಕಜ್ಜಾಯ. ಓ ಅದಕ್ಕೆ ಅಪ್ಪೋಪ. ಅಪ್ಪ ದಾನ ಕೊಡ್ಬೇಕಲ್ಲ, ಅದಕ್ಕೆ ಮಾಸ ಬಂತು. ದಾನ ಕೊಡೋದಕ್ಕೆ ಬೇಕಲ್ಲ, ಅದಕ್ಕೆ 3 4 5 6 ಪಾವು ಹಾಕ್ತಾ ಇದ್ದೀನಿ ನಾನು. ಇಲ್ಲಿ 6 ಪಾವು ಹಾಕಿದ್ದೀನಿ. ಈ 6 ಪಾವು ಅಕ್ಕಿಗೆ ಇದು 4-5 ಸರಿ ಚೆನ್ನಾಗಿ ತೊಳೆದು ನೆನೆ ಹಾಕ್ಬಿಡ್ಬೇಕು ಅಕ್ಕಿ. ಇವಾಗ 6 ಪಾವು ಅಕ್ಕಿ ತಗೊಂಡಿದ್ದೀನಿ. ಅಪ್ಪಪ್ಪ ದಾನಕ್ಕೆ ಕೊಡ್ಲಕ್ಕ, ಹತ್ರಸ ಮಾಡ್ಲಕ್ಕ. ಒಂದ್ಸತಿ ಪಾವು ಒಂದ್ಸತಿ ನೋಡ್ಬಿಡಿ. ಇದು ನಮ್ಮನೆ ಪಾವು, ಇದು ಗ್ಲಾಸೇ ಒಂದು ಪಾವು. ನನಗೆ ಈ ಗ್ಲಾಸಲ್ಲಿ 6 ತಗೊಂಡು, ನೀವು ಯಾವ್ದಾದ್ರು ಅಳತೆ ತಗೋಬಹುದು. ಇವಾಗ ಒಂದು ಅಕ್ಕಿ ತಗೊಂಡಿವಲ್ಲ, ಈಗ ಅಕ್ಕಿ ತುಂಬಾ ತುಂಬ್ತೀವಲ್ಲ, ಬೆಲ್ಲ ಆ ಥರ ತಗೋಬಾರ್ದು, ಇಷ್ಟು ತಗೋಬೇಕು ಬೆಲ್ಲ. ಪಾಟಿ ಅಂತಾರೆ, ಪಾಟಿ ಅಂತೀವಿ. ಒಂದಕ್ಕೆ ಒಂದು ಬೆಲ್ಲ. ತುಂಬ ಅಕ್ಕಿ ಇದ್ರೆ ಇಷ್ಟು ಬೆಲ್ಲ ಹಾಕ್ಬೇಕು. ತುಂಬ ಸ್ವೀಟ್ ಆಗಿದ್ರೆ ಏನಾಗುತ್ತೆ, ಒಡ್ಕೊಂಡು ಹೋಗುತ್ತೆ ಕರಿಯಬೇಕಾದ್ರೆ ಹತ್ರಸ. ಆಮೇಲೆ ಅಕ್ಕಿ ಅಷ್ಟೇ, ರೇಷನ್ ಅಕ್ಕಿ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಇಲ್ಲ, ನಾವು ಬಳಸೋ ಅಕ್ಕಿನೇ, ಮಾಡೋ ಅಕ್ಕಿನೇ ಹಾಕಿದ್ದೀನಿ ಇಲ್ಲಿ. ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೆ ಅದು ಹಾಕ್ಕೋಬಹುದು. 4-5 ಸರಿ ತೊಳಿಬೇಕು. ಬೆಳ್ಳಗೆ ಬರ್ಬೇಕು ಅಕ್ಕಿ, ನೀರು ಕಾಣಬೇಕು ಅಕ್ಕಿ ಮೇಲೆ, ಗಲೀಜಿರಬಾರ್ದು. ಆ ಥರ ಬೆಳ್ಳಗಾಗೋವರೆಗೂ ತೊಳಿಬೇಕು ಅಕ್ಕಿನ. ಅದೇ ಸೊ ಇದು ಫಸ್ಟ್ ಪ್ರಾಸೆಸ್. 24 ತಾಸು ನೆನಿಬೇಕು ಒಂದು ದಿವಸ. ನೆನಿಬೇಕು ಅಂದ್ರೆ 3 ದಿವಸ ಹಾಕೋರು ಹಾಕ್ತಾರ, ಅಷ್ಟೇನು ಬೇಕಾಗಿಲ್ಲ. ಒಂದಿನ ನೆಂದ್ರೆ ಸಾಕು. ಇವಾಗ ಮಧ್ಯಾಹ್ನ ಹಾಕಿವಲ್ಲ, ನಾಳೆ ಮಧ್ಯಾಹ್ನ ಇದನ್ನ ನೀರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕಬೇಕು. ಆಮೇಲೆ ನೀನು ಮಿಕ್ಸಿಗೆ ಆದರೂ ಹಾಕ್ಕೋಬೋದು, ಇಲ್ಲ ಮಿಲ್ ಮಾಡಿಸ್ಕೊಂಡು ಬರ್ಬೋದು ಗಿರಣಿಗೆ. ಹಿಟ್ಟು ಇವಾಗ ನೀರೆಲ್ಲ ಬಸ್ದಾಗಿದೆ. ಇದು ಆರ್ಬೇಕು ಸ್ವಲ್ಪ, ಕೈಗೆ ಹಿಂಗೆ ಮುಟ್ಟಿದ್ರೆ ನೀರು ಅಂಟಬಾರ್ದು ಹಿಂಗೆ, ಆ ಥರ. ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು, ಇಲ್ಲ ಒಣಗಿಸಿ ಮಿಲ್ ಮಾಡ್ಕೊಂಬಂದ್ರೆ ಗಿರಣಿಗೆ ಹಾಕ್ಸ್ಕೊಂಬಂದ್ರು ಸರಿ. ಮನೆಯಲ್ಲೇ ಫ್ರೆಶ್ ಆಗಿರಲಿ ಅಂದರೆ ಇದು ಮಿಕ್ಸಿಗೆ ಹಾಕ್ಕೊಂಡು ಇಟ್ಟು ಜರಡಿ ಇಟ್ಕೋಬೇಕು ಅಷ್ಟೇ. ಮತ್ತೆ ಅಕ್ಕಿ ನೆನ್ಸ್ಕೊಂಡಿದ್ದಾಗಿತ್ತು, ಒಣಗಾಕಿದ್ವಿ. ಇವಾಗ ಮಿಕ್ಸಿಗೆ ಹಾಕಿ ಜರಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ? ತುಂಬ ಸಾಫ್ಟ್ ಇರಬೇಕಾ? ತುಂಬ ಸಾಫ್ಟ್ ಇರಬೇಕು. ಈ ಜರಡಿ ನೈಸ್ ಆಗಿರೋ ಜರಡಿಯಿಂದ ಹಿಡ್ಕೋಬೇಕು. ಇದು ಸ್ವಲ್ಪ ನುಚ್ಚು ಇಟ್ಟು ಅಂದರೆ ಅದು ಬರೋದೇ ಇಲ್ಲ ಕಜ್ಜಾಯ. ಕರಿಬೇಕಂದ್ರೆ ಹತ್ರಸ ಹುಡ್ಕೊಂಡು ಹೋಗ್ಬಿಡುತ್ತೆ ಎಣ್ಣೆನಲ್ಲಿ. ತುಂಬ ಹಾಕಬಾರ್ದು. ಇದು 5 ಪಾವು ಅಕ್ಕಿ ಲೆಕ್ಕ ಬಂತ, ಅದಕ್ಕೆ 5 ಪಾವು ಹಾಕೊಂಡಿದ್ದು. 5 ಪಾವು ಅಂದರೆ ಒಂದೊಂದು ಇಷ್ಟಿಷ್ಟು. ಮೂರು 4 5 1:1 ರೇಷಿಯೋ. ಅಂದರೆ ಇದು ಅಕ್ಕಿಗೆ ಇದು ಅಕ್ಕಿ ತುಂಬ ಹಾಕಿರ್ತೀವಲ್ಲ, ಇದು ತುಂಬ ಹಾಕಬಾರ್ದು. ಪಾಟಿ ಅಂತೀವಲ್ಲ ಅಷ್ಟು. ಓಕೆ. ಬೆಲ್ಲ ಹಾಕಿ ಇದನ್ನು ತಿರ್ಗಾ ಇನ್ನೊಮ್ಮೆ ಎಲ್ಲ ಕಲಿಬೇಕಲ್ಲ, ಮಿಕ್ಸಿಗೆ ಹಾಕಿ ಇದು ಮಾಡಬೇಕು. ಹಿಟ್ಟು ಹಾಕಿಡ್ಬೇಕು. ಇದು 3 ದಿನ ನೆನಿಬೇಕು. 3 ದಿನ ಆಗಿಲ್ಲ ಅಂದ್ರೆ ಕನಿಷ್ಠ 2 ದಿನ ಆದರೂ ಬಿಡಬೇಕಿದು ಬೆಲ್ಲ. ಇದು ಹಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ಈಗ ಇದನ್ನ ಲಾಂಗ್ ಪ್ರೊಸೀಜರ್ ಇದೆ ಇದು ತುಂಬ ಇದು, ಅದಕ್ಕೆ ಜಾಸ್ತಿ ಆದರೆ ತುಂಬ ದಿನ ಇರುತ್ತೆ. ಹಿಟ್ಟು ಎಷ್ಟು ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಒಂದು 6 ತಿಂಗಳ ತನಕ ಆದರೂ ಕೆಡಲ್ಲ ಹಿಟ್ಟು. ಆದರೆ ಪಾಕ ಮಾಡ್ತೀವಲ್ಲ, ಅದು ಜಾಸ್ತಿ ದಿನ ಇರಲ್ಲ. ಒಲೆ ಮೇಲೆ ಪಾಕ ಮಾಡ್ತಾರೆ ಒಬ್ರೊಬ್ರು ಹಿಟ್ಟು. ಇದು ಅಥೆಂಟಿಕ್ ಅತಿರಸ ಮಾಡೋ ಅಂತ ವಿಧಾನ. ಇದು ಮೊದಲಿಂದ ಇದು ಹಳೆ ಕಾಲದ ಪದ್ಧತಿ. ನಮ್ಮ ಅಜ್ಜಿ ಆ ಕಾಲದಿಂದನೂ ಬಂದಿರತಕ್ಕಂಥ ಇದು ಹಳೆ ಕಾಲದ ನಾವು ಮಾಡೋಂಥದ್ದು ಇದು. ಇವಾಗ ಏನು ಮಾಡ್ತಾರೆ, ಅಂಗಡಿಯಿಂದ ಅಕ್ಕಿ ಹಿಟ್ಟು ತಂದು ಪಾಕ ಮಾಡಿಬಿಡ್ತಾರೆ. ಅದು ಜಾಸ್ತಿ ದಿನ ಇರಲ್ಲ. ಇದು ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಅದು ಒಂದು 3 ದಿನ ನೆಂದರೆ ತುಂಬ ಚೆನ್ನಾಗಿರ್ತದೆ. ನಮ್ಗೆ ಟೈಮ್ ಇಲ್ಲ ಹಂಗಂದ್ರೆ ಕನಿಷ್ಠ 2 ದಿನ ಆದರೂ ನೆನಿಬೇಕು ಹಿಟ್ಟು ಬೆಲ್ಲದಲ್ಲಿ. ಮಾಡ್ಕೊಂಡು ಬಂದ್ರೆ ಹಿಟ್ಟು ಹೀಗಾಗಿದೆ. ಇದು ಹತ್ರಸ ತಟ್ಟಕ್ಕೆ ಬಂದರೆ ಸರಿ, ಇಲ್ಲ ಅಂದರೆ ಇದಕ್ಕೆ ಬಾಳೆಹಣ್ಣು ಇರುತ್ತಲ್ಲ, ಅದು ಸ್ವಲ್ಪ ಸೇರಿಸಿದ್ರೆ ಸಾಕು. ಇದು ಚೆನ್ನಾಗಿ ಇದಾಗ್ಬಿಡುತ್ತೆ ಹಿಟ್ಟು.
ಸೊ ಟಿಪ್ ಏನಂತಂದ್ರೆ ಬಾಳೆಹಣ್ಣು ಹಾಕಿ ಕಲ್ಸ್ಕೊಬೇಕು. ಇದು ಒಂದೆಳಕ್ಕೆ ನಮ್ಮ ತಟ್ಲಿಕ್ಕೆ ಬಂದಿಲ್ಲ, ಇದು ಮುದ್ದೆ ಥರ ಆಗಿಲ್ಲ ಅಂದರೆ ಹಿಟ್ಟು, ಇದಕ್ಕೆ ಬಾಳೆಹಣ್ಣು ಕಲ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಮಗೆ. ಓಕೆ. ಇದು ಇಟ್ಬಿಡ್ಬೇಕು ಹಿಂಗೆ ಮುಚ್ಚಿ 3 ದಿವಸ ಇಟ್ಟು. ಇದು ಇಡೋ ರೀಸನ್ ಏನು? ಈ ಥರ ಬೆಲ್ಲ ಅಕ್ಕಿ ಹಿಟ್ಟು ಎಲ್ಲ ನೆನ್ಕೋಬೇಕು ಅಂತ, ನೆಂದ್ರೆ ಹಗುರಾಗಿ ಬರುತ್ತೇವಲ್ಲ ಹತ್ರ ಅದಕ್ಕೋಸ್ಕರ ಅಷ್ಟೇ. ಈ ಹಗುರವಾಗಿ ಬರೋದಕ್ಕೋಸ್ಕರ, ಮತ್ತೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಪಾಕದಲ್ಲಿ ಮಾಡಿದಾಗ ನಿಂಗೆ ಆ ಥರ ಬರಲ್ಲ, ಅದಕ್ಕೆ ಇದು ಹಳೆ ಕಾಲ ಪದ್ಧತಿಯಲ್ಲಿ ಮಾಡೋದು ಇದು. ಇವಾಗ ಇದು ಮುಚ್ಚಿಟ್ಬಿಡೋಣ. ಆಯ್ತಾ ಇದ್ರ ಕೆಲಸ? ಇವಾಗ ಆಯ್ತು. ಏನ್ ಮಾಡ್ತಿದ್ದೀರಾ ಅತ್ತೆ? ಅದೇ ಹಿಟ್ಟು ಮಾಡಿಟ್ಟಿದ್ವಲ್ಲ ಹತ್ತಿರಸಕ್ಕೆ ಕಜ್ಜಾಯಕ್ಕೆ, ಅದು ಸ್ವಲ್ಪ ಪುಡಿ ಪುಡಿ ಆಗ್ಬಿಟ್ಟಿದೆ, ಗ್ಯಾಪ್ ಬಂದ್ಬಿಡ್ತಲ್ಲ ಜಾಸ್ತಿ, ಒಣ್ಕೊಂಡು ಹೋದಂಗಾಗಿದೆ. ಅದಕ್ಕೆ ಈ ಬಾಳೆಹಣ್ಣು ಹಾಕಿದ್ರೆ ಸರಿ ಹೋಗುತ್ತೆ ಅದಕ್ಕೆ. ಓ, ಇದೊಂದು ಸೂಪರ್ ಟಿಪ್ಸು. ಮತ್ತೆ ಬಾಳೆಹಣ್ಣು ಜಾಸ್ತಿ ಬೇಕಾಗಿಲ್ಲ, ಇವಾಗ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಇದು ಈ ಹಿಟ್ಟು ತಕೊಂಡು ಕಲ್ಸ್ಕೊಂಡ್ಬಿಡೋಣ ಅದಕ್ಕೆ. ಇದು ಎಷ್ಟು ದಿನ ಇಟ್ಟಿದ್ರಿ ಹೇಳಿ? 3 ದಿವಸ ಇಟ್ಟಿದ್ವಿ. ಆದರೆ ಅಕ್ಕಿ ತುಂಬ ಒಣಗೋಗ್ಬಿಟ್ಟಿತ್ತು ಮಿಕ್ಸಿಗೆ ಹಾಕೋಷ್ಟರಲ್ಲಿ. ಕೈಗೆ ನೀರು ಹತ್ತಬಾರ್ದು, ಅಷ್ಟೇ ಒಣಗಬೇಕದು. ಆದರೆ ನಮ್ಮದು ತುಂಬ ಒಣಗೋಗ್ಬಿಟ್ಟಿತ್ತು. ಬೆಲ್ಲನೂ ಪುಡಿ ಜಾಸ್ತಿ ಇತ್ತು, ಮುದ್ದೆ ಬೆಲ್ಲ ಬೇಕು ಅದಕ್ಕೆ. ಬೆಲ್ಲನೂ ಪುಡಿ ಪುಡಿಯಾಗಿ ಹಿಂಗಾಗಿದ್ದಿಲ್ಲ ನೋಡು, ಇದು ಮುದ್ದೆ ಆಗಿಲ್ಲ, ಪುಡಿನೇ ಇದೆ ಈಗ ಬೆಲ್ಲ ಹಾಕಿಟ್ರು. ಸೊ ಇದೊಂದು ಟಿಪ್ಪು ಈ ಥರ ನೋಡು ಹೆಂಗೆ ಇದಾಗುತ್ತೆ ಬಾಳೆಹಣ್ಣು ಹಾಕಿದರೆ. ಬ್ಲೆಂಡಿಂಗ್, ಬೈಂಡಿಂಗ್ ಏಜೆಂಟ್ ಬಾಳೆಹಣ್ಣು ಹಾಕಿ ಕಲಿಸ್ಕೊಳ್ಳೋದು ಇದಕ್ಕೆ. ಸೊ ಈ ತರ ನಿಮ್ಮನೇಲೂ ಏನಾದರೂ ಪುಡಿ ಪುಡಿ ಆಗಿದ್ರೆ ಏನು ಯೋಚನೆ ಮಾಡಬೇಡಿ, ಒದ್ದೆ ಇರಬೇಕು ಮತ್ತೆ ಮುದ್ದಿ ಬೆಲ್ಲ ಇರ್ಬೇಕು, ಅಂದ್ರೆ ನಿಮಗೆ ಈ ಬಾಳೆಹಣ್ಣು ಹಾಕೋ ಅವಸರ ಬೀಳಲ್ಲ. ಪುಡಿ ಪುಡಿ ಆದಾಗ ಈ ತರ ಬಾಳೆಹಣ್ಣು ತಗೊಂಡು ಹಿಂಗೆ ಕಲಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಮತ್ತೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣು ಹಾಕಿರ್ತೀವಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಇದೊಂದು ಫಾರ್ಮ್ ಬಂತ ಹುಡುಗ, ಇಷ್ಟು ಈ ಥರ ಆಗುತ್ತೆ. ಬಾಳೆಹಣ್ಣು ಹಾಕೊಂಡ್ರೆ ಆ ಪುಡಿ ಇತ್ತಲ್ಲ, ಇದಕ್ಕೊಂದು ಅರ್ಧ ಬಾಳೆಹಣ್ಣು ಹಾಕಿದ್ದೀನಿ, ಈ ಥರ ಆಗಿದೆ. ಇದು ಉಳ್ಳಗಳು ಮಾಡ್ಕೊಂಬಿಡೋಣ. ಎಣ್ಣೆ ಹಚ್ಕೊಂಡು ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ಉಳ್ಳೆ ಹಾಕೊಂಬಿಡೋಣ. ಎಣ್ಣೆ ಸವರ್ಕೊಂಡು ಕವರ್ ಅಂದರೆ ನಿಮ್ಮ ಮನೇಲಿ ಎಣ್ಣೆ ಕವರ್ ಇರುತ್ತೆ, ಬಾಳೆ ಎಲೆ ಇರುತ್ತೆ, ಯಾವುದಾದ್ರೂ ತೊಗೋಬೋದು. ಇಲ್ಲ ಈ ಥರ ಕವರ್ ಇದ್ರೂ ತೊಗೋಬೋದು. ತೊಗೊಂಡು ಒತ್ಕೊಂಡು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಇಷ್ಟು ಗಸಗಸೆ ಹಚ್ಚಿ ಒತ್ತಬೇಕು. ಸ್ವಲ್ಪ ಹಾಕಿ ಮೇಲೆ ತೇಲಿದ್ರೆ ಕಾದಂಗೆ ಎಣ್ಣೆ. ಅಪೂಪ ಟೈಪ್ ತಗೊಂಡಿದೆ. ಹತ್ತಿ ರಸ, ಹೊಡಿಯಲ್ಲ ಅಲ್ಲ? ಹೊಡೆದಿಲ್ಲ, ಚೆನ್ನಾಗೇ ಬಂದಿದೆ. ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇದು ಒಡೆದು ಹೋಗುತ್ತಲ್ವಾ? ಕರೆಕ್ಟ್ ಇಲ್ಲ, ಬೆಲ್ಲ ಜಾಸ್ತಿ ಆಗಿತ್ತು, ಏನೋ ಹಿಟ್ಟು ಹದ ಕಡಿಮೆ ಆಗಿದ್ರೆ ಒಡೆದೋಗುತ್ತೆ, ಸರಿಯಾಗಿ ಬರಲ್ಲ. ನೋಡು, ಇದು ಎಣ್ಣೆ ಬಸ್ಕೋಬೇಕು, ಇಲ್ಲಾಂದ್ರೆ ಎಣ್ಣೆ ತೆಗಿಬೇಕು ಅದ್ರಾಗ. ಹೊಡಿತಾ ಇಲ್ಲ ಅಂದರೆ ಹಿಟ್ಟಿನ ಹದ ಸೂಪರಾಗಿ ಬಂದಿದೆ. ನಮಗೆ ಹೊಡೆದ್ರೆ ಹಿಟ್ಟು ಹದ ಬಂದಿಲ್ಲ ಅಂತ ಅರ್ಥ. ಆಗಿದೆ. ಇವಾಗ ಎಲ್ಲ ಅಳತೆ ಪ್ರಕಾರ ಕರೆಕ್ಟಾಗಿ ಮಾಡಿ ತೋರಿಸಿದ್ದೀವಿ. ನೀವು ಅಪೋಪದಾನ ಕೊಡಬೇಕಾದ್ರೆ ಇದೇ ಥರ ಮನೇಲಿ ಮಾಡ್ಕೊಳ್ಳಿ, ಕೊಡ್ರಿ, ನೀವು ಮಾಡಿ. ಎಲ್ರಿಗೂ ಹರೇ ಶ್ರೀನಿವಾಸ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹಗೂರಾಗಿದೆ. ನೋಡಿ
ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಇದೇ ಥರನೇ ಮಾಡಿ ನೀವು ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ನನಗೆ ಹೇಳಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ಬಂದಿತ್ತೋ ಇಲ್ವೋ ಅಂತ. ಅದೇ ಇನ್ನೊಂದು ಮುರಿದು ತೋರಿಸಿ ಅದು ಕ್ರಿಸ್ಪ್ ಹೇಗೆ ಬಂದಿದೆ ಅಂತ ವೀಕ್ಷಕರಿಗೆ. ಬಿಸಿ ಇದೆ ನೋಡ್ರಿ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡು, ಹಿಟ್ಟಿಲ್ಲ. ಚೆನ್ನಾಗಿದೆ. ಮತ್ತೆ ಕಟಿನೂ ಇಲ್ಲ, ಮೆತ್ತಗಿದೆ, ಸಾಫ್ಟಾಗಿ. ಸೊ ಬಾಳೆಹಣ್ಣು ನೋಡ್ಕೊಂಡು ಹಾಕೋಬೇಕು. ಜಾಸ್ತಿ ಹಾಕೊಂಡ್ರು ಮತ್ತೆ ತಟ್ಟಕ್ಕೆ ಬರೋದಿಲ್ಲ, ಒಡೆದೋಗ್ಬಿಡುತ್ತೆ. ನಾನು ಒಂದು ಅರ್ಧನೂ ಹಾಕಿಲ್ಲ, ಒಂದು ಸ್ವಲ್ಪ ಹಾಕಿದ್ದೀನಿ, ಅಷ್ಟಕ್ಕೆ ಇಷ್ಟೊಂದು ಬಂದಿದೆ.